ಅಯ್ಯೋ ಅಯ್ಯೋ ನೋಡ್ರಿ, ವಿಡಿಯೋ ಮಾಡೋ ಮನೇನೇ ಸುಟ್ಬಿಟ್ಟಾರೆ. ಯಾವ ಥರ ಮಾಡಿದಾರಂತ ನಮ್ಗೆ ಗೊತ್ತೇ ಇಲ್ಲ. ಈ ಥರ ಮಾಡಿ ನೋಡ್ರಿ, ವಿಡಿಯೋ ಮಾಡೋಕೆ ಕೊಡಬಾರ್ದು ಹೇಳಿ ನಮ್ಗೆ ಈ ಥರ ಎಲ್ಲ ಮಾಡಿ ಎಷ್ಟು ಮನೆ ಸುಟ್ಟಿದ್ದಾರೆ. ಒಂದು 10 ಕಳ್ಳ ಸುಟ್ಟಿದ್ದಾರೆ. ನಮ್ಗೆ ವಿಡಿಯೋ ಮಾಡೋಕೆ ಕೊಡಬಾರ್ದು ಹೇಳಿ. ನೋಡ್ರಿ, ಇಲ್ಲಿ ತಿರ್ಸಕಲ್ಲೆಲ್ಲ ಯಾವ ಥರ ಮಾಡಿದ್ದಾರೆ ನೋಡ್ರಿ. ತಿರ್ಸಕಲ್ಲು ಗೂಟ ಇತ್ತು, ಗೂಟ ಎಲ್ಲ ಸುಟ್ಟೋಗೈತಿ. ಈ ಥರ ದುರ್ಬುದ್ಧಿ ಮಾಡ್ಯಾರ ಯಾರು ಅನ್ನೋದು ನೋಡ್ರಿ. ಅವ್ರಿಗಾರು ಎಷ್ಟು ನಮ್ಮೆಲ್ಲ ಹೊಟ್ಟೆ ಕಿಚ್ಚು. ವಿಡಿಯೋ ಮಾಡೋಕೆ ಕೊಡಬಾರ್ದು ಹೇಳಿ ಈ ಥರ ಮಾಡ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಯಾವ ಥರ ಸುಟ್ಟಿದ್ದಾರೆ. ಅವ್ರ ಮನೆ ಜಾಗದಾಗಿಲ್ಲ, ನಮ್ಮ ಮನೆ ಜಾಗದಾಗೆ ನಾವು ಮಾಡ್ತಾ ಇದ್ದೀವಿ. ಯಾವ ಥರ ಮಾಡಿದ್ದಾರೆ ನನಗೆ ತಲೆಯೆಲ್ಲ ಕೆಟ್ಟೋಗ್ಬಿಡ್ತು ಇಲ್ಲಿ ನೋಡಿ. ಈಗ 2 ತಿಂಗಳದ ಮೊದಲೇ ಗದ್ದೆ ಕೊಯ್ಯೋರೊಳಗನೆ ಈ ತಿರ್ಸಕಲ್ಲು ಮಕಾಡಿಗೆ ಕೆಡಿಗೆ ಈ ಗುಂಡು ಅಲ್ಲಿ ಹೊಂದಿದ್ರು. ಗದ್ದೆ ಕೊಯ್ದ ಮೇಲೆ ನಮ್ಗೆ ಸಿಕ್ಕೈತಿ. ಒಂದು ಕಂಬಳಿ ಸುಟ್ಟರೆ, ಒಲೆ ಹೊಡೆದರೆ, ಮತ್ತು ಅಲ್ಲಿಂದ ಬಾಟ್ಲಿ ತಂದು ಹಣಿಯೋದು, ಎಷ್ಟು ನಾನಾ ಥರ ಕೆಲಸ ಮಾಡ್ತಾರೆ ಇಲ್ಲಿ ನೋಡ್ರಿ. ಈ ಥರ ಎಲ್ಲ ಕಂಬ ಕಷ್ಟಪಟ್ಟು ಹೊತ್ಕೊ ಬಂದಿವಿ. ಕಂಬನೆಲ್ಲ ಸುಟ್ಟಿಟ್ಟಾರೆ. ನಮ್ಗೆ ವಿಡಿಯೋ ಮಾಡೋಕೆ ಕೊಡಬಾರ್ದು ಹೇಳಿ ಇಷ್ಟು ತ್ರಾಸು ಕೊಡ್ತಾ ಇದ್ದಾರೆ ನಮಗೆ. ಯಾವ ಥರ ತ್ರಾಸು ಕೊಡ್ತಿದ್ದಾರೆ ನೋಡಿ. ವಿಡಿಯೋ ಮಾಡೋದೇ ಬೇಡ ಅನಿಸ್ತಿದೆ. ನಾವು ಅವ್ರ ಜಾಗದಲ್ಲಿ ಮಾಡಲಿಲ್ಲ, ನಮ್ಮ ಜಾಗದಲ್ಲೇ ನಾವು ಮಾಡೀವಿ. ಯಾವ ಥರ ಮಾಡಿದ್ದಾರೆ ನೋಡ್ರಿ. ಇಲ್ಲೆಲ್ಲ ನಮ್ಗೆ ಇನ್ನು ವಿಡಿಯೋ ಮಾಡೋಕೆ ಕೊಡಬಾರ್ದು ಹೇಳಿ ಈ ಥರ ಮಾಡಿದ್ದಾರೆ. ಅವ್ರಿಗಾರ ಎಷ್ಟು ಸಮಾಧಾನ ಆಗೈತಿ. ಆ ದೇವರು ನಮಗೆ, ನಾವು ಎಷ್ಟು ಕಷ್ಟಪಟ್ಟು ಗಳ ಹೊತ್ಕೊಬಂದು ಕಂಬ ಹೊತ್ಕೊಬಂದು ಈ ಥರ ಎಲ್ಲ ಮನೆ ಮಾಡಿ ಎಲ್ಲ ಮಾಡೀವಿ. ತಿರ್ಸಕಲ್ಲಿ ನೋಡ್ರಿ ಯಾವ ಥರ ಸುಟ್ಟಿದ್ದಾರೆ ಅಂತೇಳಿ ನಮ್ಗೆ ಅಷ್ಟು ಹೇಳೋಕ್ಕೆ ಬೇಜಾರು ಅನಿಸ್ತೈತಿ. ಅವ್ರಿಗೆ ನಮ್ಮಲ್ಲಿ ಎಷ್ಟು ದ್ವೇಷ ಇರ್ಬೋದು. ನಾವು ಯಾರ ಜಾಗದಲ್ಲಿ ಮಾಡ್ತಾ ಇಲ್ಲ, ಯಾರಿಗೂ ನಾವು ತೊಂದರೆ ಕೊಡ್ತಾ ಇಲ್ಲ, ನಮ್ಮ ಜಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ಥರ ಮಾಡ್ತಾರೆ. ಎಲ್ಲಿಂದ ಬಾಟ್ಲಿ ತಂದು ಕ್ವಾಟ್ರು ಬಾಟ್ಲಿನೆಲ್ಲ ಹೊಡೆದು ನಮ್ಗೆ ಹೊಡೆಯಾಡಕ್ಕೆ ಕೊಡ್ಬಾರ್ದು ಹೇಳಿ ಬಲ್ಬ್ ತಂದು ಹೊಡೆಯೋದು, ಆ ಥರ ಎಲ್ಲ ಮಾಡ್ತಾರೆ ನೋಡ್ರಿ. ಯಾವ ಥರ ಮಾಡಿದ್ದಾರೆ ಅಂತೇಳಿ ನಾವು ವಿಡಿಯೋ ಮಾಡೋದೇ ಅವ್ರಿಗೆ ನೋಡೋಕೆ ಸಹಿಸೋಕೆ ಆಗೋದಿಲ್ಲ. ಆ ಥರ ನಮ್ಗೆ ತೊಂದರೆ ಕೊಡ್ತಾರೆ. ಆದ್ರೂ ನಾವು ತಿರ್ಸಕಲ್ಲಿ ಮಕ್ಕಳಿಗೆ ಕೆಡಿದ್ರೂ ಎತ್ತಿ ಹಿಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಮನೆಯೇ ಸುಟ್ಟಿದ್ದಾರೆ. ನಮಗೆ ಇದನ್ನು ಹೊಟ್ಟೆ ಹೋಗಿ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಷ್ಟು ನೋವು ಆಗ್ತೈತಿ ನಮ್ಮ ಮನಸ್ಸಿಗೆ. ಎಷ್ಟು ತ್ರಾಸು ಕೊಡ್ತಾರೆ ಅಂತೇಳಿ ನೋಡ್ರಿ ನಮಗೆ. ಈ ಥರ ಮಾಡಿದ್ದಾರೆ. ಅವ್ರಿಗಾರು ಎಷ್ಟು ಸಮಾಧಾನ ಆಗ್ಬೋದು. ನಮ್ಮಲ್ಲಿ ಎಷ್ಟು ಹೊಟ್ಟೆ ಕಿಚ್ಚು ಮಾಡ್ತಾರೆ. ಇವತ್ತು ಅವ್ರಿಗೆ ಸಮಾಧಾನ ಆಯ್ತು, ಯಾಕಂದ್ರೆ ನಮ್ಮ ಮನೆ ಸುಟ್ಟಾರಲ್ಲ, ಅವ್ರಿಗೆ ಸಮಾಧಾನ ಆಯ್ತು. ಅವ್ರ ಮನೆಯೇ ಸುಟ್ಟೋಗ್ಲಿ, ದೇವರು ಅನ್ನೋ ಒಬ್ಬ ಇದ್ದರೆ ಅವ್ರಿಗೆ ಈ ಥರ ಮಾಡಿದಾರಲ್ಲ, ದೇವರೇ ಅವ್ರಿಗೆ ತೋರಿಸ್ಲಿ. ನಾವು ಏನೂ ಹೇಳೋದೇ ಇಲ್ಲ. ನಮ್ಗಷ್ಟು ನೋವಾಗಿಬಿಟ್ಟಿದೆ ನೋಡ್ರಿ. ಈ ಥರ ಎಲ್ಲ ಮನೆ ಸುಟ್ಟು ಕಂಬ ಸುಟ್ಟು ಈ ಥರ ಎಲ್ಲ ಮಾಡಿದ್ದಾರೆ. ಈ ತಿರ್ಸಕಲ್ಲೆಲ್ಲ ಎಂತ ಕೂತೈತಿ, ಒಲೆ ಹೊಡೆದಾರೆ, ಇಲ್ಲಿ ಬಾಟ್ಲಿ ತನಕ ಹೊಡೆದಾರೆ, ಪ್ರತಿ ಒಂದು ಕೆಲಸ ಮಾಡಿದ್ದಾರೆ ನೋಡ್ರಿ. ಯಾವ ಥರ ಮಾಡಿದಾರಂತ ಹೇಳಕ್ಕೆ ಬೇಜಾರು ಅನಿಸ್ತೈತಿ ನೋಡಿ. ತಿರ್ಸಕಲ್ಲ ಈ ಥರ ಮಾಡ್ಯಾರ. ಇನ್ನು ನಾವು ಬಳಸಕ್ಕೆ ಗೊತ್ತ ಇದ್ರಾಗ ಸುಟ್ಟುಬಿಟ್ಟಾರೆ ಎಲ್ಲ ಕರಿ ಹಾಕಿ ಎಲ್ಲ ನೋಡ್ರಿ. ಇಲ್ಲಿ ಯಾವ ಥರ ಮಾಡಿದ್ದಾರೆ. ತಿರ್ಸಕಲ್ಲ ಗುಂಡೆಲ್ಲ ಸುಟ್ಟೋಗ್ಯಾವ ನೋಡ್ರಿ. ಈ ಥರ ರಾತ್ರಿ ಹಗಲು ಪಾರ್ಟಿ ಮಾಡ್ತಾರೆ. ಇಲ್ಲಿ ನೋಡ್ರಿ, ಇದೆಲ್ಲ ತನ್ಕೊಂಡು ಅವರು ಪಾರ್ಟಿ ಮಾಡ್ಕೆ ಕುಡ್ದಿದ್ರು. ನಾವು ಆದರೂ ಅವ್ನು ತೆಗ್ದು ಹೊಡ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದ್ದೆವು. ಇವತ್ತು ಮನೆಯೇ ಸುಟ್ಟಿದ್ದಾರೆ. ಮತ್ತು ಬಂದ್ಕೊಂಡು ಬಾಟ್ಲಿ ಹೊಡಿತಾರೆ. ಇಲ್ಲಿ ತನ್ಕೊಂಡು ಬಾಟ್ಲಿ ಹೊಡಿತಾರೆ ನೋಡ್ರಿ. ಬಾಟ್ಲಿ ಹೊಡೆಲ್ಲ ಇದ್ದಾವೆ. ನಮ್ಮದು ಪಾತ್ರ ಗಡಿಗೆ ಎಲ್ಲ ಹೊಡೆದಾರೆ, ಎಲ್ಲ ಹೊಡೆದಿಟ್ಟಾರೆ ನೋಡ್ರಿ. ಎಲ್ಲ ಬೂದಿ ಹಾಕಿ ಹೋಗಿದ್ದಾರೆ. ಈ ಥರ ಮಾಡಿದ್ದಾರೆ ನೋಡಿ. ತಿರ್ಸಕಲ್ಲು ಈ ಥರ ಮಾಡಿಟ್ಟಾರೆ. ನಾವು ಅವನು ಹೆಣ್ಣ ಕುಡ್ದು ಇಲ್ಲಿ ಹೊಡೆದ್ರೂ ನಾವು ಬದಿಗೆ ಹೊಡ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದ್ದೇವಿತ್ತು. ಇವತ್ತು ಮನೆಯೇ ಸುಟ್ಟ, ನಾವು ಹೆಂಗೆ ವಿಡಿಯೋ ಮಾಡೋದೀಗ? ಅವ್ರ ಜಾಗದಲ್ಲಿ ನಾವು ಮಾಡ್ತಾ ಇದ್ದೇವ ನೋಡ್ರಿ. ತಿರ್ಸಕಲ್ಲೆಲ್ಲ ಯಾವ ಥರ ಮಾಡಿದ್ದಾರೆ ಅಂತ ಸುಟ್ಟರೆ ನಮ್ಗೆ ಎಷ್ಟು ತ್ರಾಸು ಕೊಡ್ತಾ ಇದೆ. ನಮ್ಮ ಜಾಗದಾಗ ನಾವು ಮಾಡ್ತಾ ಇದ್ರು. ಇದು ಈಗ ಮನೆ ಮಾಡ್ಬೋದಾ ವಿಡಿಯೋನ? ಈ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿ ಹೆಂಡ ಕುಡಿಯೋರು. ಆದರೂ ನಾವು ಅವ್ರಿಗೇನು ಹೇಳ್ತಾ ಇಲ್ಲ. ನಾವು ಬಾಟ್ಲಿ ಓಡ್ ತಕ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದ್ದೇವೆ, ಮಾಡ್ಕಿ ಕುಡ್ಕೊ ಹೋಗ್ಕಂದ್ಲಿ ಅಂಥೇಳಿ. ಈಗ ಬಂದ್ಕೊಂಡು ಮನೆಯೇ ಸುಟ್ಟಾರ ನೋಡ್ರಿ. ಇದಕ್ಕೇನು ಹೇಳಬೇಕು ಹೇಳ್ರಿ. ಈ ಥರ ಮಾಡಿದ್ದಾರೆ. ಅವ್ರಿಗಾರು ಎಷ್ಟು ಹೊಟ್ಟೆ ಕಿಚ್ಚಿರ್ಬೋದು. ನಾವು ವಿಡಿಯೋ ಮಾಡ್ತೀವಿ ಹೇಳಿ ಅವ್ರಿಗೆ ಸಹಿಸಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಥರ ಮಾಡಿದ್ದಾರೆ. ಈ ಗದ್ದೆ ಕೊಯ್ಲಿಗಿಂತ ಮುಂಚೆ ಈ ಗುಂಡನ್ನು ಅಲ್ಲಿ ಗದ್ದೆಗೆ ಒಯ್ದು ಹೊಣ್ದಿದ್ರು. ಮತ್ತೊಂದು ಟಯರ್ ಇತ್ತು, ಅದ್ರ ತಿರ್ಸಕಲ್ಲು ಹಾಕಿ ಇಟ್ಟಿಮಿತ್ತು. ತಿರ್ಸಕಲ್ಲು ಮಕ್ಕಳಿಗೆ ಕೆಡಗಿದ್ರು. ಅದ್ರ ತಿರ್ಸಕಲ್ಲು ಮೇಲ್ ಮಕ್ಕ ಇಟ್ಟು ಟಯರ್ ಅಲ್ಲಿ ಹೊಣ್ದಿವಿತ್ತು. ಇವಾಗ ಇಲ್ಲಿ ಹಾಕಿ ಮಧ್ಯದಲ್ಲಿ ಹಾಕಿ ಟಯರ್ ಸುಟ್ಟಾರ. ಇದು ನೋಡಿ ಟಯರು ತಂತಿ. ಈ ಬಾಟ್ಲಿ ಓಡು ದಿನ ಇಸ್ಬಿಟ್ಟು ಆಡೋದು, ಹೆಂಡ ಕುಡಿಯೋದು ಮಾಡ್ತಾರೆ ಇಲ್ಲಿ. ನಾವು ಅವರಿಗೆ ಒಂದು ಚೂರು ತೊಂದರೆ ಕೊಡಲಿಲ್ಲ, ಮಾಡ್ಕಿ ಹೋಗ್ಲಿ ಹೇಳಿ. ಇವಾಗ ಮನೆಯೇ ಸುಟ್ಟಿದ್ದಾರೆ ನೋಡ್ರಿ. ಒಂದು ಕಂಬಳಿ ಇತ್ತು, ಕಂಬಳಿ ಸುಟ್ಟಾರೆ. 2 ಗೋಣಿ ಸುಟ್ಟಾರೆ. ಎಲ್ಲ ಗದ್ದಿಗೆ ಹೊಂಟೋಗಿರಿ, ಎಲ್ಲ ಎತ್ತಿ ಮನೆ ಒಳಗೆ ಇಟ್ಟೋಗಿವಿತ್ತು. ಈಗ ಮನೆಗೆ ಬೆಂಕಿ ಇಟ್ಬಿಟ್ಟಾರೆ. ಇದೇ ತಿರ್ಸಕಲ್ ಬೆಂಕಿಯಾಗಿ ಸುಡೋದಾಗಿದ್ರೆ ಸುಟ್ಟು ಹೋಗೋದಿಲ್ಲ ಆಗಿತ್ತು. ಈಗ ಏನಾಗಿತ್ತು, ಹಿಂಗೆ ಗರ್ಕಲಾಗ್ಬಿಟ್ಟೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಈ ಬದಿಗೆಲ್ಲ ಹೆಂಗೆ ಹೊಗೆ ಹಿಡ್ದೈತಿ. ಇದೆಲ್ಲ ಕ್ಲೀನ್ ಹಾಕೈತೆ ಕಲ್ಲು. ಈ ಥರ ಮಾಡಿದ್ದಾರೆ ನೋಡ್ರಿ. ಎಲ್ಲ ಹೆಂಡ ಕುಡಿಯೋದು, ಇಸ್ಪೀಟ್ ಆಡೋದು
ನೋಡಿ ಇಲ್ಲಿ ಬಂದು ನೋಡಿದ್ಮೇಲೆ ಭಾಳ ಬೇಜಾರು ಅನ್ಸ್ಬಿಡ್ತು, ವಿಡಿಯೋ ಮಾಡೋದೇ ಬೇಡ ಅನ್ಸ್ಬಿಡ್ತು, ಮನ್ಸಿಗೆ ಅಷ್ಟು ನೋವಾಗಿಬಿಡ್ತು. ದೇವ್ರು ಅನ್ನೋ ಒಬ್ಬ ಇದ್ದರೆ ಅವ್ರು ಯಾರು ಮಾಡ್ಯಾರ ಅವ್ರಿಗೆ ದೇವರೇ ತೋರಿಸ್ಲಿ, ನಾನು ಇನ್ನು ಹೆಚ್ಚಿಗೆ ಹೇಳಂಗಿಲ್ಲ. ನಮಗಿಷ್ಟು ತ್ರಾಸು ಕೊಟ್ಟಿದ್ದಾರಲ್ಲ ಅವರು ಉಂಡು ಹೋಗಲಿ ಅಷ್ಟೇ ಹೇಳೋದು. ಇದು ಪ್ಯಾಂಟೇಷನ್ನಿಂದ ಬಂದು ಬೆಂಕಿ ಅಲ್ಲ, ಆ ಕಡೆ ಹೊಳೆ ಐತಿ, ಈ ಕಡೆಯಿಂದ ರೋಡ್ ಐತಿ, ಮಧ್ಯೆ ನಮ್ಮ ಬ್ಯಾಣದಾಗೆ ಬಂದು ಬೆಂಕಿ ಕೊಟ್ಟಾರೆ. ಮತ್ತು ಪಕ್ಕದ ಮನೆ ಬ್ಯಾಣದ್ದು ಕಳ್ಳ ಕಡಿನಿಲ್ಲ, ಸ್ವಲ್ಪ ಕಳ್ಳ ಕಡಿದೇ ಹೋಗಿದೈತಿ, ಕಡ್ದಿದ್ದೈತಿ. ಅವ್ರ ಮನೆ ಬದಿ ಸುಡ್ನಿಲ್ಲ, ಅದು ಹೆಂಗೆ ಸುಡೋದಿಲ್ಲ? ಅದೇನೋ ದೊಣಸಕ್ಕೆ ಬಂದಿದ್ರಂತಪ್ಪ, ಅದು ಯಾರು ಅಂತ ನಂಗೆ ಗೊತ್ತಿಲ್ಲ. ಅವ್ರು ಬೇಕಾದರ್ದು ಬ್ಯಾಣ ಬೆಂಕಿ ದೊಣಿಸೋಗ್ಯಾರೆ. ಆದರೆ ನಮ್ಮ ಮನೆ ಬ್ಯಾಣದ ಮಾತ್ರ ನಿತ್ಕೂ ಬೆಂಕಿ ಕೊಟ್ಟು